ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ SSLC ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ, ನಾನು ನಿಮಗೆ ಇವತ್ತು 6th ಸ್ಟ್ಯಾಂಡರ್ಡ್ದು ರೂಪಣಾತ್ಮಕ ಮೌಲ್ಯಮಾಪನ ಅಂದರೆ FA1 ಟೆಸ್ಟ್ಗೆ ಯಾವ್ಯಾವ ಕ್ವಶನ್ಸ್ ಬರುತ್ತೆ, ಯಾವ್ಯಾವ ಕ್ವಶನ್ ಇಂಪಾರ್ಟೆಂಟು ಮತ್ತು ಯಾವ ರೀತಿ ಎಕ್ಸಾಮ್ಸ್ ನಡೆಯುತ್ತೆ ಅನ್ನೋದನ್ನು ಹೇಳ್ತೀನಿ. ಸೊ 6ನೇ ಕ್ಲಾಸ್ ಯಾರ್ಯಾರು ಇದ್ದೀರಾ ಅವ್ರಿಗೆಲ್ಲರಿಗೂ ಈ ವಿಡಿಯೋ ತುಂಬ ಹೆಲ್ಪ್ಫುಲ್. ಯಾಕಂದರೆ ನೀವು ಆರಾಮಾಗಿ 20 ಔಟ್ ಆಫ್ 20ನ ಸ್ಕೋರ್ ಮಾಡ್ಬೋದು. ಸೊ ನೋಡಿ, ಮ್ಯಾಕ್ಸಿಮಮ್ ಮಾರ್ಕ್ಸ್ ನಿಮಗೆ 20 ಇರುತ್ತೆ. ಸೊ ನೀವು 20 ಔಟ್ ಆಫ್ 20 ತೆಗೆದ್ರೆ ಆರಾಮಾಗಿ ನಿಮಗೆ ತುಂಬ ಈಸಿಯಾಗಿಯೇ ಸ್ಕೋರ್ ಆಗುತ್ತೆ, ನೀವು ಕ್ಲಾಸ್ಗೆ ಫಸ್ಟ್ ಬರ್ಬೋದು. ಸೊ ನಾನು ಮಾಡುವಂಥ ವಿಡಿಯೋನ ಗಮನ ಕೊಟ್ಟು ನೋಡ್ಕೊಳ್ಳಿ. ಹಾಗೆ ಇದಕ್ಕೆಲ್ಲದಕ್ಕೂ ಆನ್ಸರ್ಸ್ ಇದೆ, ಬೇಕಿದ್ದರೆ ನೀವು ಆನ್ಸರ್ ಅಂತ ಕಮೆಂಟ್ ಮಾಡಿದರೆ ಈ ವಿಡಿಯೋ ಕೆಳಗಡೆ ನಾನು ನಿಮಗೆ ಆನ್ಸರ್ನ ವಿಡಿಯೋ ಸಹ ಮಾಡ್ತೀನಿ. ಸೊ ಆ ವಿಡಿಯೋ ನಿಮಗೆ ತಲುಪಬೇಕು ಅಂದರೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲೇಬೇಕು. ಸಬ್ಸ್ಕ್ರೈಬ್ ಮಾಡಿದಾಗ ಮಾತ್ರ ನಮ್ಮ ಒಂದು ವೀಡಿಯೋಸ್ ನಿಮಗೆ ರೀಚ್ ಆಗುತ್ತೆ, ಇಲ್ಲಾಂದರೆ ಅದು ನಿಮ್ಮ ಫೋನ್ಗೆ ಬರಲ್ಲ. ಸೊ ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ. ಸೊ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಆನ್ಸರ್ಸ್ನ ಆದಷ್ಟು ಬೇಗನೆ ಬಿಡ್ತೀನಿ. ಸೊ ಬನ್ನಿ, ಇವತ್ತಿನ ಪೇಪರನ್ನು ಸ್ಟಾರ್ಟ್ ಮಾಡೋಣ. ಮೊದಲು ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಕೆಳಗಿನ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿರಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ 2 ಮಾರ್ಕ್ಸ್ ಇದೆ. ಇಲ್ಲಿ ನೋಡ್ತಿರ್ಬೋದು ನೀವು, ಅಂಕಗಳು 2 ಅಂಕಗಳು ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಒಂದು ಪ್ರಶ್ನೆ ಬರೆದ್ರೆ 1 ಅಂಕ ಸಿಗುತ್ತೆ, ಎರಡನೇ ಪ್ರಶ್ನೆಗೂ ಸಹ ಬರೆದ್ರೆ 2 ಅಂಕಗಳು ಸಿಗುತ್ತೆ. ಏನಿಲ್ಲ, ನಿಮ್ಮ ಸ್ವಂತ ವಾಕ್ಯದಲ್ಲಿ ಈ ಒಂದು ಪದಗಳನ್ನ ಬಳಸಬೇಕಾಗುತ್ತೆ. ಯಾವ ರೀತಿ ಅಂತ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ನೋಡಿ, ಮೊದಲನೇದಕ್ಕೆ ಶಿಸ್ತುಗೆ ಒಂದು ಉದಾಹರಣೆಯನ್ನು ಕೊಡ್ತೀನಿ. ಆ ಉದಾಹರಣೆನ ಇಟ್ಕೊಂಡು ನೀವು ನೆಕ್ಸ್ಟ್ ಇರೋ ಪ್ರಶ್ನೆಗಳು ಅಥವಾ ನಿಮ್ಮ ಎಕ್ಸಾಮ್ಸ್ಗೆ ಸಹ ನಾವು ಈ ಥರ ಪೇಪರ್ಸನ್ನು ಕೊಡ್ತೀವಿ, ನೀವು ಆರಾಮಾಗಿಯೇ ಬರೀಬೋದು. ಸೊ ಅದಕ್ಕೂ ಸಹ ಈ ರೀತಿ ಏನಾದರೂ ಕ್ವಶನ್ಸ್ ಬಂದರೆ, ಸ್ವಂತ ವಾಕ್ಯದಲ್ಲಿ ರಚಿಸಿರಿ ಅಂತ ಬಂದರೆ ನೋಡಿ, ನಾನು ನಿಮಗೆ ಈಸಿಯಾಗಿ ಒಂದು ಉದಾಹರಣೆ ಕೊಡ್ತೀನಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಮಕ್ಕಳು ಶಾಲೆಯಲ್ಲಿ ಶಿಸ್ತನ್ನು ಕಾಪಾಡುತ್ತಾರೆ. ಸೊ ಮಕ್ಕಳು ಶಾಲೆಯಲ್ಲಿ ಶಿಸ್ತನ್ನು ಕಾಪಾಡುತ್ತಾರೆ. ಸೊ ನಿಮಗೆ ಇಲ್ಲಿ ವರ್ಡ್ ಶಿಸ್ತು ಅನ್ನೋದು ಬಂತು. ಸೊ ಸ್ವಂತ ವಾಕ್ಯದಲ್ಲಿ ರಚಿಸಿದಾಗಿದೆ. ಸೊ ಅದಕ್ಕೆ 1 ಅಂಕ ನಿಮಗೆ ಸಿಗುತ್ತೆ, ಮ್ಯಾಮು ನಿಮಗೆ 1 ಅಂಕ ಕೊಡ್ತಾರೆ. ಸೊ ಈ ರೀತಿ ಸಹ ನೀವು ಸ್ವಂತ ವಾಕ್ಯಗಳನ್ನು ರಚಿಸಬೇಕಾಗುತ್ತೆ, ಈ ರೀತಿಯೇ ರಚಿಸಬೇಕು. ಹಾಗೆ ಪೋಷಕರಿಗೂ ಸಹ ಇದೆ. ಸೊ ನೀವು ಅದಕ್ಕೆ ರಚಿಸಿ ಮಾರ್ಕ್ಸನ್ನು ಗಳಿಸ್ಬೋದು. ಹಾಗೆ ನೆಕ್ಸ್ಟ್ ನೋಡ್ತಾ ಇದ್ದೀರಾ, ಹೊಂದಿಸಿ ಬರೆಯಿರಿ ಅಂತ ಇದೆ. ಸೊ ಹೊಂದಿಸಿ ಬರೆಯಿರಿ. ಸೂರ್ಯ, ಕಾಲಮ್ ಏನಲ್ಲಿ ಸೂರ್ಯ, ಸಂಭ್ರಮ, ತಮ್ಮ, ಶರಣ ಅಂತಿದೆ. ಸೊ ಅದಕ್ಕೆ ನೀವು ಕಾಲಮ್ ಬಿನ ಮ್ಯಾಚ್ ಮಾಡಬೇಕಾಗುತ್ತೆ. ಸೊ ಕಾಲಮ್ ಬಿನಲ್ಲಿ ಏನೇನು ಕೊಟ್ಟಿದ್ದಾರೆ ಅನ್ನೋದನ್ನು ನೋಡೋಣ. ಉತ್ಸಾಹ, ಭಾಸ್ಕರ, ಶರಣೆ, ತಮ್ಮಂದಿರು. ಸೊ ನೀವಿಲ್ಲಿ ನೋಡ್ತಾ ಇದ್ರೇ ಗೊತ್ತಾಗುತ್ತೆ ನಿಮಗೆ, ಸಮಾನಾರ್ಥಕ ಪದ ಕೊಟ್ಟಿರ್ತಾರೆ, ಹಾಗೆ ಆ ಪದಗಳ ಬೇರೆ ಬೇರೆ ಮೀನಿಂಗ್ ಕೊಟ್ಟಿರ್ತಾರೆ. ಸೊ ಹಾಗೆ ತಮ್ಮ, ತಮ್ಮಂದಿರು ಅಂದರೆ ಇದು ವಚನಗಳಾಗುತ್ತೆ. ಹಾಗೆ ನೆಕ್ಸ್ಟ್ ನೋಡ್ತಾ ಇದ್ದೀರಾ, ಶರಣ, ಶರಣಿ. ಸೊ ಇದು ಕೂಡ ಅಷ್ಟೇ, ಹುಡುಗಿ ಮತ್ತು ಲಿಂಗಗಳು ಬರುತ್ತೆ ಇದು. ಸೊ ಲಿಂಗಗಳು ನಿಮಗೆಲ್ಲ ಇದು ಟೀಚರ್ಸು ನಿಮಗೆ ಪಾಠಗಳನ್ನು ಮಾಡಿರ್ತಾರೆ, ಇದೆಲ್ಲದನ್ನು ಎಕ್ಸ್ಪ್ಲೇನ್ ಮಾಡಿರ್ತಾರೆ, ನಾನೇನು ಎಕ್ಸ್ಟ್ರಾ ಹೇಳೋದು ಬೇಕಾಗಿಲ್ಲ. ಸೊ ಮ್ಯಾಚ್ ಮಾಡಿದ್ರೆ ನಿಮಗೆ ಕರೆಕ್ಟಾಗಿರೋ ಆನ್ಸರ್ಸ್ ಸಿಗುತ್ತೆ. ಸೊ ನಾನಿವಾಗ ಮ್ಯಾಚ್ ಮಾಡಿಬಿಟ್ಟು ತೋರಿಸ್ತೀನಿ, ನೀವು ಗೆಸ್ ಮಾಡಿ, ನಾನು ಹಂಗೆ ಹೇಳ್ತಾ ಇರ್ತೀನಿ, ಆನ್ಸರನ್ನು ನೀವು ಗೆಸ್ ಮಾಡಿ. ಸೊ ಮೊದಲನೇದು ಸೂರ್ಯ ಅಂತಿದೆ, ಅದಕ್ಕೆ ಯಾವ ಉತ್ತರ ಸರಿಯಾಗುತ್ತೆ ನೋಡೋಣ. ಉತ್ಸಾಹ, ಭಾಸ್ಕರ, ಶರಣೆ, ತಮ್ಮಂದಿರು. ಇಷ್ಟರಲ್ಲಿ ನಿಮಗೆ ಆನ್ಸರ್ ನೋಡ್ತಾ ಇದ್ದೀರಾ, ಭಾಸ್ಕರ. ಸೊ ಭಾಸ್ಕರ ಅನ್ನೋದು ಸೂಟ್ ಆಗುತ್ತೆ ಇದಕ್ಕೆ. ಸೊ ಇದಕ್ಕೆ 1. ಹಾಗೆ ನೆಕ್ಸ್ಟ್ ನೋಡಿ, ಸಂಭ್ರಮ ಅಂತಿದೆ, ಸಂಭ್ರಮ ಅಂದರೆ ಉತ್ಸಾಹ. ಸೊ ಇದಕ್ಕೆ 2. ಹಾಗೆ ನೆಕ್ಸ್ಟು ತಮ್ಮ ನೋಡ್ತಿದ್ದೀರಾ, ಇದಕ್ಕೆ ತಮ್ಮಂದಿರು. ತಮ್ಮಂದಿರು ಅನ್ನೋದನ್ನು ಮಾರ್ಕ್ ಮಾಡಬೇಕಾಗುತ್ತೆ ನೀವು. ಹಾಗೆ ನೆಕ್ಸ್ಟ್ ನೋಡಿ, ಶರಣ ಅಂತಿದೆ, ಶರಣೆ. ಇದಕ್ಕೆ 4ನೇದು. ಸೊ ನಾನಿಲ್ಲಿ ನಂಬರ್ಸನ್ನ ಸ್ವಲ್ಪ ಕನ್ಫ್ಯೂಸ್ ಆಗೋ ರೀತಿ ಹಾಕಿದ್ದೀನಿ, ನಾನೊಂದು ಸಾರಿ ಹೇಳ್ತೀನಿ, ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಸೂರ್ಯಗೆ ಸೆಕೆಂಡ್ ಒನ್ ಆನ್ಸರ್ ಆಗುತ್ತೆ, ಅಂದರೆ ಭಾಸ್ಕರ. ಸೂರ್ಯಗೆ ಆನ್ಸರ್ ಭಾಸ್ಕರ. ಹಾಗೆ ನೆಕ್ಸ್ಟ್ ಸೆಕೆಂಡ್ ಪ್ರಶ್ನೆಗೆ ಸಂಭ್ರಮಗೆ ಉತ್ತರ ಉತ್ಸಾಹ. ಸಂಭ್ರಮ, ಉತ್ಸಾಹ. ತಮ್ಮ, ಲಾಸ್ಟಲ್ಲಿರೋ ಆನ್ಸರ್ ತಮ್ಮಂದಿರು. ತಮ್ಮ, ತಮ್ಮಂದಿರು. ಶರಣ, ಶರಣೆ. ಶರಣ, ಶರಣೆ. ಸೊ ಇವಾಗ ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಹೋಗೋಕ್ಕಿಂತ ಮುಂಚೆ ಇನ್ನೊಂದು ನಿಮಗೆ ವಿಷಯ ತಿಳಿಸ್ಬೇಕು.
ನಾವು ನಮ್ಮ ಚಾನಲಲ್ಲಿ 5th ಸ್ಟ್ಯಾಂಡರ್ಡಿಂದ ಹಿಡಿದು 12th ಸ್ಟ್ಯಾಂಡರ್ಡ್ವರೆಗೂ ಕಂಟಿನ್ಯೂಸ್ ಆಗಿ ಯಾವ್ಯಾವ ಎಕ್ಸಾಮ್ಸ್ ಬರುತ್ತೆ, ಯಾವ್ಯಾವ ಟೆಸ್ಟ್ ಬರುತ್ತೆ, ಯಾವ ರೀತಿ ಗೋರ್ಮೆಂಟ್ ನಿಮ್ಮ ಒಂದು ಸಿಲೆಬಸ್ ಆಗಿರ್ಬೋದು ಅಥವಾ ನಿಮ್ಮ ಕ್ವಶನ್ ಪೇಪರ್ ಟೈಪ್ಸ್ನ ಚೇಂಜ್ ಮಾಡ್ತಾರೆ ಅನ್ನೋದನ್ನು ಎಲ್ಲವನ್ನು ಸಹ ನಾವು ನಿಮಗೆ ನಮ್ಮ ಚಾನಲಲ್ಲಿ ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದೀವಿ. ಸೊ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ 5th ಸ್ಟ್ಯಾಂಡರ್ಡಿಂದ ಯಾರ್ಯಾರು ಓದ್ತಾ ಇದ್ದಾರೆ, ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಅಥವಾ ಅಕ್ಕ ತಮ್ಮ, ನಿಮ್ಮ ಅಣ್ಣಂದಿರು ಈ ಥರ ಯಾರಾದರೂ ಇದ್ದರೆ ಅವ್ರಿಗೆಲ್ಲರಿಗೂ ನಮ್ಮ ಚಾನಲನ್ನು ಸಜೆಸ್ಟ್ ಮಾಡಿ. ಅವರು ಸಹ ನೋಡಿಬಿಟ್ಟು ತುಂಬ ಈಸಿಯಾಗಿ ಕ್ವಶನ್ ಆನ್ಸರ್ಸನ್ನು ಕಲಿಯೋದಾಗಿರ್ಬೋದು, ಹಾಗೆ ಅವ್ರಿಗೆ ಕನ್ಫರ್ಮ್ ಕ್ವಶನ್ ಗೊತ್ತಾದ ತಕ್ಷಣ ಅದನ್ನೇ ಕಲ್ತ್ಕೊಂಡೋಗಿ ಹೆಚ್ಚಿಗೆ ಸ್ಕೋರ್ ಮಾಡೋದು ಅಥವಾ ಟಾಪರ್ ಆಗ್ಬೋದು. ಸೊ ಈ ರೀತಿ ಎಲ್ಲ ನಾವು ಒಂದು ಪ್ಲ್ಯಾನಿಂಗನ್ನು ಮಾಡಿಕೊಂಡು ನಮ್ಮ ಚಾನಲನ್ನು ಸೃಷ್ಟಿ ಮಾಡಿದ್ದೀವಿ. ಸೊ ನಿಮಗೆಲ್ಲರಿಗೂ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ 10th ಮತ್ತು 12th ಸ್ಟ್ಯಾಂಡರ್ಡ್ಗೆ ಎಕ್ಸ್ಪ್ಲನೇಷನ್ ಇರುತ್ತೆ. ಹಾಗೆ ನಿಮಗೆ ಏನಾದರೂ ಅರ್ಥ ಆಗಿಲ್ಲ 6th ಸ್ಟ್ಯಾಂಡರ್ಡ್ ಅವ್ರಿಗೆ ಅಥವಾ 8th ಸ್ಟ್ಯಾಂಡರ್ಡ್ ಅವ್ರಿಗೆ ಅಥವಾ ಯಾರೇ ಆಗಿರ್ಬೋದು, ಅವ್ರಿಗೆ ಅರ್ಥ ಆಗಿಲ್ಲ ಅಂದರೆ ಕಮೆಂಟಲ್ಲಿ ನೀವು ಇದು ನಮಗೆ ಅರ್ಥ ಆಗಿಲ್ಲ ಅಂದರೆ ನಾವು ಅದನ್ನು ಸಪ್ರೇಟಾಗಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಅದಕ್ಕೆ ಯಾವುದೇ ಅಭ್ಯಂತರ ಇಲ್ಲ, ಯಾಕಂದರೆ ನಾವು ಎಲ್ಲರಿಗೂ ಸಹ ಒಳ್ಳೆ ರೀತಿಯಲ್ಲಿ ಎಕ್ಸ್ಪ್ಲನೇಷನ್ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಅದಕ್ಕೆ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು 10th ಮತ್ತು 12th ಸ್ಟ್ಯಾಂಡರ್ಡ್ಗೆ ಖಂಡಿತವಾಗ್ಲೂ ನಾವು ವಿತ್ ಎಕ್ಸ್ಪ್ಲನೇಷನ್ನೇ ಪ್ರತಿ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತೀವಿ. ಸೊ ನೀವು ಅಷ್ಟೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾರಾದರೂ ನೋಡ್ತಿದ್ದೀರಾ ಅಂದರೆ. ಸೊ ಬನ್ನಿ ಹಾಗಾದರೆ ಮುಂದಕ್ಕೆ ಹೋಗೋಣ. ನೆಕ್ಸ್ಟು 3rd ಮೇನ್ ನೋಡ್ತಾ ಇದ್ದೀರಾ, ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ತುಂಬಿರಿ ಅಂತ ಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆ ಓದ್ತೀನಿ, ಕೇಳಿಸ್ಕೊಳ್ಳಿ. ಇದಕ್ಕೆ 4 ಅಂಕಗಳು ನಿಗದಿಯಾಗಿದೆ. ಅಂದರೆ ನಿಮಗೆ 4 ಮಾರ್ಕಿಗೆ ಈ ಒಂದು ಪ್ರಶ್ನೆ ಬರುತ್ತೆ, ಅಂದರೆ ಬಿಟ್ಟ ಸ್ಥಳ ಪ್ರಶ್ನೆ ಬರುತ್ತೆ. ಸೊ ಮೊದಲನೇ ಪ್ರಶ್ನೆ, ಪ್ರಸಾದರು ಅವರಿಗೆಲ್ಲ ಅಷ್ಟಷ್ಟು ಡ್ಯಾಶ್ ಕೊಟ್ಟರು. ಸೊ ನಿಮಗೆ ಅಲ್ಲಿ ನಿಮ್ಮ ಪಾಠ ಮಾಡಿರ್ತಾರೆ ಟೀಚರ್ಸು, ನಿಮಗೆ ಗೊತ್ತಿರುತ್ತೆ ಇದೆಲ್ಲನೂ. ಸೊ ಅಲ್ಲಿ ಏನು ಉತ್ತರ ಬರಬೇಕು ಅನ್ನೋದು ನಿಮಗೆ ಗೊತ್ತಿದೆ, ಅದನ್ನು ತುಂಬಬೇಕಾಗುತ್ತೆ. ಹಾಗೆ ನೆಕ್ಸ್ಟು, ಒಂದಿಬ್ಬರು ಡ್ಯಾಶ್ ಕಾಣಿಸಿಕೊಂಡು ಆಗಿತ್ತು. ಇದಕ್ಕೂ ಅಷ್ಟೇ ನಿಮ್ಮ ಪಾಠದಿಂದ ಆರಿಸಿರುವಂಥ ಪ್ರಶ್ನೆನೇ ಆಗಿದೆ. ಇದಕ್ಕೂ ನಿಮಗೆ ಆನ್ಸರ್ಸು ಗೊತ್ತಿರುತ್ತೆ. ಹಾಗೆ ನೆಕ್ಸ್ಟು 3rd ಕ್ವಶನ್ ನೋಡಿ, ರಸ್ವಸ್ವರದಲ್ಲಿ ಡ್ಯಾಶ್ ಅಕ್ಷರಗಳಿವೆ. ಇದು ನಿಮಗೆ ವರ್ಣಮಾಲೆ ಗ್ರಾಮರ್ ಮಾಡಬೇಕಾದ್ರೆ ಖಂಡಿತವಾಗಿ ಟೀಚರ್ಸ್ ಹೇಳೇ ಇರ್ತಾರೆ. ಸೊ ನಿಮಗೆ ಫಸ್ಟು ಸೇತುಬಂಧ ಅಂತ ಮಾಡಬೇಕಾದ್ರೆ ಇದನ್ನು ಪಕ್ಕಾ ಹೇಳೇ ಇರ್ತಾರೆ, ಯಾವಾಗ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟಿಂಗಲ್ಲಿ. ಹಾಗೆ ನೆಕ್ಸ್ಟು 4th ಕ್ವಶನ್ ನೋಡಿ, ಅನುಸ್ವಾರ ವಿಸರ್ಗವನ್ನು ಡ್ಯಾಶ್ ಎನ್ನುವರು ಅಂತ ಕೇಳಿದ್ದಾರೆ. ಇದನ್ನು ಅಷ್ಟೇ ನಿಮಗೆ ಗೊತ್ತಿದೆ. ಹಾಗೆ ನೆಕ್ಸ್ಟ್ ನೋಡಿ 4th ಮೇನ್ಗೆ ಹೋಗೋಣ. ಕೊಟ್ಟಿರುವ ಪ್ರಶ್ನೆಗಳಿಗೆ ಗುಣಿತಾಕ್ಷರಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಗುಣಿತಾಕ್ಷರಗಳು ಅಂದರೆ ನಿಮಗೆ ಗೊತ್ತು, ಅದ್ರ ಬಗ್ಗೆ ಎಕ್ಸ್ಟ್ರಾ ಏನು ಹೇಳೋದು ಬೇಕಾಗಿಲ್ಲ. ಸೊ ಮೊದಲನೇ ಪ್ರಶ್ನೆ ಸಂಕ್ರಾಂತಿ ಅಂತ ಇದೆ, 2ನೇ ಪ್ರಶ್ನೆ ಕನ್ನಡ ಅಂತ ಇದೆ. ಇದೆರಡಕ್ಕೂ 1 ಅಂಕ ಸಿಗುತ್ತೆ. ಅಂದರೆ ನೀವು ಸಂಕ್ರಾಂತಿಗೆ ಬರೆದ್ರೆ 1 ಅಂಕ ಸಿಗುತ್ತೆ, ಹಾಗೆ ಕನ್ನಡಕ್ಕೆ ಬರೆದ್ರೆ 2 ಅಂಕಗಳು ನಿಮಗೆ ಸಿಗುತ್ತೆ. ಹಾಗೆ ನೆಕ್ಸ್ಟ್ ನೋಡಿ 5th ಮೇನ್ ಇದೆ. ಸೊ ಇದ್ರ ಬಗ್ಗೆ ನಾನೇನು ಹೇಳೋದೇ ಬೇಡ, ಮೇಲುಗಡೆ ನಿಮಗೆ ಕೊಟ್ಟಿದ್ದಾರೆ. ಆ ಪದಗಳಲ್ಲಿ ಯಾವುದು ರೂಢನಾಮ ಆಗುತ್ತೆ, ಅಂಕಿತನಾಮ ಆಗುತ್ತೆ, ಅನ್ವರ್ಥನಾಮ ಆಗುತ್ತೆ ಅನ್ನೋದನ್ನು ಬರೀಬೇಕು. ಇದಕ್ಕೆ 2 ಅಂಕಗಳು ನಿಗದಿಯಾಗಿದೆ. ಉದಾಹರಣೆಗೆ ರಾಮ ಅಂತ ಕೊಟ್ಟಿದ್ದಾರೆ. ಸೊ ಇದು ರಾಮ ಅನ್ನೋದು ಒಂದು ಹೆಸರು, ಸೊ ಇದು ಅಂಕಿತನಾಮಗೆ ಬರುತ್ತೆ. ಹಾಗೆ ಪರ್ವತ ಅಂತ ಇದೆ, ಪರ್ವತ ರೂಢನಾಮಗೆ ಬರುತ್ತೆ, ಯಾಕಂದರೆ ಹಿಂದೆಯಿಂದನೂ ಅದು ರೂಢಿಯಲ್ಲಿ ಬಂದಿದೆ, ಅದಕ್ಕೆ ರೂಢನಾಮ. ಸೊ ಪರ್ವತ ಅನ್ನೋದು ರೂಢನಾಮಗೆ ಉದಾಹರಣೆ ಆಗುತ್ತೆ. ಡಾಕ್ಟರ್ ಅನ್ನೋದು ಅನ್ವರ್ಥನಾಮಗೆ ಉದಾಹರಣೆ ಆಗುತ್ತೆ. ಸೊ ಈ ರೀತಿ ಮುಂದಿನ ಒಂದು ಪದಗಳೇನಿದೆ ಅದೆಲ್ಲದನ್ನು ನೀವು ಯಾವುದಕ್ಕೆ ಸೂಟ್ ಆಗುತ್ತೆ ಅನ್ನೋದನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್ ನೋಡಿ 4 ಅಂಕಗಳು ಸಿಗುತ್ತೆ ನಿಮಗೆ ಈ ಒಂದು ಮೇನಲ್ಲಿ. ಕೊಟ್ಟಿರುವ ಪ್ರಶ್ನೆಗಳಿಗೆ 1 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ 1 ವಾಕ್ಯದಲ್ಲಿ ಉತ್ತರಿಸೋ ಪ್ರಶ್ನೆಗಳಾಗಿದೆ. ಜಾಮಿಯಾ ಮಿಲಿಯಾ ಎಲ್ಲಿದೆ? ಸೊ ಇದು 1 ಮಾರ್ಕ್ ಸಿಗುತ್ತೆ ನಿಮಗೆ ಈ ಪ್ರಶ್ನೆಗೆ ಉತ್ತರ ಬರೆದ್ರೆ. ಹಾಗೆ ರಾಜೇಂದ್ರ ಪ್ರಸಾದರು ತಾವು ಯಾರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು ಅಂತ ಪ್ರಶ್ನೆ ಕೊಟ್ಟಿದ್ದಾರೆ. ಅದಕ್ಕೆ ಯಾರ ಸೇವಕ ಎಂದು ಹೇಳ್ಕೊಳ್ತಿದ್ರು ಅನ್ನೋದನ್ನು ನಿಮಗೆ ಆನ್ಸರ್ ಗೊತ್ತಿರುತ್ತೆ, ಪಾಠ ಮಾಡಿರ್ತಾರೆ, ಆ ಆನ್ಸರನ್ನು ಬರೀಬೇಕಾಗುತ್ತೆ. ಭೂಮಿಯ ಪೋಷಕ ಯಾರು ಅಂತಲೂ ಕೇಳಿದ್ದಾರೆ. ಸೊ ಅದಕ್ಕೂ ಅಷ್ಟೇ ಆನ್ಸರ್ ಗೊತ್ತಿರುತ್ತೆ. ಬಿರು ಬಿಸಿಲಿಗೆ ಯಾವುವು ಕಂಗಾಲಾಗಿಲ್ಲ, ಇದಕ್ಕೂ ಆನ್ಸರ್ ಗೊತ್ತಿದೆ. ಹಾಗೆ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ಪೂರ್ತಿ ವಿಡಿಯೋನ ನೋಡಿ, ಹಾಗೆ ನಿಮಗೆ ಆನ್ಸರ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ ಅಂತ. ನನ್ನ ಹತ್ರ ಆನ್ಸರ್ಸ್ದು ಸಹ PDF ಇದೆ, ನಾನು ಆದಷ್ಟು ಬೇಗ ಅದೊಂದು ವಿಡಿಯೋನೂ ಅಪ್ಲೋಡ್ ಮಾಡ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಮಾತ್ರನೇ ನಮ್ಮ ಒಂದು ವಿಡಿಯೋ ನಿಮಗೆ ರೀಚ್ ಆಗುತ್ತೆ.
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದಕ್ಕೆ. ಹಾಗೆ ನೆಕ್ಸ್ಟು 7th ಮೇನ್ ನೋಡೋಣ. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ 4 ಅಂಕಗಳು. 2 ಪ್ರಶ್ನೆಗಳಿದೆ. 1 ಪ್ರಶ್ನೆಗೆ 2 ಅಂಕ, 1 ಪ್ರಶ್ನೆಗೆ 2 ಅಂಕ. ಅಂದರೆ ನಿಮಗೆ 2 ಪ್ರಶ್ನೆಗೆ 4 ಅಂಕಗಳಾಗುತ್ತೆ. ಈಸಿಯಾಗಿ ಇದರಲ್ಲಿ ಸ್ಕೋರ್ ಮಾಡ್ಬೋದು. 1, 2, 3 ಸೆಂಟೆನ್ಸ್ ಬರಿಬೇಕು ಅಂದರೆ 2 ಇಲ್ಲ 3 ವಾಕ್ಯನ ಬರೆದ್ರೆ ನಿಮಗೆ ಆನ್ಸರ್ದೇ 2-3 ವಾಕ್ಯನ ಬರೆದ್ರೆ ಆರಾಮಾಗಿ ನಿಮಗೆ 2 ಮಾರ್ಕ್ಸ್ ಕೊಟ್ಟೇ ಕೊಡ್ತಾರೆ. ಸೊ ಫಸ್ಟ್ ಕ್ವಶನ್ ನೋಡಿ. ರಾಜೇಂದ್ರ ಪ್ರಸಾದ್ ಅವರ ವ್ಯಕ್ತಿತ್ವವನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ. 2ನೇ ಪ್ರಶ್ನೆ ನೋಡಿ. ಕನ್ನಡ ವರ್ಣಮಾಲೆಯ ವಿಧಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ತುಂಬ ಈಸಿ. ಕನ್ನಡ ವರ್ಣಮಾಲೆಯ ವಿಧಗಳು ಇರದೇ 2. ಸೊ ನೀವು 2 ಪಾಯಿಂಟ್ಔಟ್ ಮಾಡಿ ಬರೆದ್ರೆ ನಿಮಗೆ 2 ಅಂಕಗಳು ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ. ಸೊ ಈ ಒಂದು ವಿಡಿಯೋನ ಯಾರ್ಯಾರು ಪೂರ್ತಿಯಾಗಿ ನೋಡಿದ್ದೀರಾ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ತುಂಬ ಥ್ಯಾಂಕ್ಸ್. ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ 10th ಮತ್ತು 12th ಸ್ಟ್ಯಾಂಡರ್ಡ್ಸು ಯಾರ್ಯಾರು ಓದ್ತಾ ಇದ್ದೀರಾ ಸ್ಟೂಡೆಂಟ್ಸು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೇಬೇಕು. ಬಿಕಾಸ್ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ನಮ್ಮ ಚಾನಲಿಂದ. ಪ್ರತಿ ಸಾರಿನೂ ನಾವು ಒಂದೊಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕಾದ್ರೂ ನಿಮಗೆ ವಿತ್ ಎಕ್ಸ್ಪ್ಲನೇಷನ್ ಕೊಟ್ಟೇ ಕೊಡ್ತೀವಿ. ಸೊ ಅದಕ್ಕೋಸ್ಕರ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ 5th ಸ್ಟ್ಯಾಂಡರ್ಡಿಂದ 12th ಸ್ಟ್ಯಾಂಡರ್ಡ್ವರೆಗೂ ನಾರ್ಮಲಾಗಿ ಏನೇನು ಸಿಲೆಬಸ್ ಚೇಂಜ್ ಆಗುತ್ತೆ, ಹಾಗೆ ಯಾವ್ಯಾವ ಪ್ರಶ್ನೆಗಳು ಬರುತ್ತೆ, ಯಾವುದು ಕನ್ಫರ್ಮ್ ಕ್ವಶನ್ಸು, ಇಂಪಾರ್ಟೆಂಟ್ ಕ್ವಶನ್ಸು, ಹಾಗೆ ಮಾಡೆಲ್ ಪೇಪರ್ಸ್ ಯಾವ ರೀತಿ ಇರುತ್ತೆ, ಬ್ಲೂ ಪ್ರಿಂಟ್ ಯಾವಾಗ ಕೊಡ್ತಾರೆ, ಸೊ ಇದನ್ನೆಲ್ಲ ನಾವು ನಿಮಗೆ ತಿಳಿಸ್ತೀವಿ. ಏನೇ ಒಂದು ಸ್ಟಡಿ ಮೆಟೀರಿಯಲ್ಸ್ ಬಗ್ಗೆನೂ ನಾವು ತಿಳಿಸ್ತೀವಿ. ಸೊ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.